ಸರ್ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಬೇಗ ಬನ್ನಿ ಪ್ಲೀಸ್. ಆಯ್ತು ಬಂದೆ. ಯಾಕ್ರಿ ಏನಾಯ್ತು, ಎದ್ದೊಂಟಿದ್ದೀರಲ್ಲ? ಇಲ್ಲ ಒಂದೇನೋ ಎಮರ್ಜೆನ್ಸಿ ಕೇಸ್ ಬಂದಿದೆ ಅಂತ ಶರ್ಮಿಳಾ ಕಾಲ್ ಮಾಡಿದ್ಲು, ಅರ್ಜೆಂಟಾಗಿ ನಾನು ಬರ್ಬೇಕಂತೆ, ಅದಕ್ಕೆ ಹೋಗ್ಬರ್ತೀನಿ. ಅಲ್ಲ ನಾನು ಬರ್ಲಾ? ಬೇಡ ಕಣೆ, ನೀ ಮೊದಲೇ ಈಗ ಪ್ರೆಗ್ನೆಂಟ್ ಬೇರೆ, ಬೇಡ. ಇಲ್ಲ ನಾನು ಬರ್ತಿದ್ದೆ. ಬೇಡ ನಾ ಹೋಗಿ ಬರ್ತೀನಿ, ನಾನು ಮ್ಯಾನೇಜ್ ಮಾಡ್ತೀನಿ ಆಯ್ತಾ. ಶರ್ಮಿಳಾ, ಡಾಕ್ಟರ್ ಶರ್ಮಿಳಾ. ಯಾರನು ಹೀಗೆ ಹುಡುಕುತ್ತಲಿರುವೆ. ಶರ್ಮಿಳಾ, ಏನ್ ಎಲ್ಲಿ ಯಾರು ಕಾಣ್ತಾನೆ ಇಲ್ಲ, ಎಮರ್ಜೆನ್ಸಿ ಕೇಸ್ ಅಂತ ಕಾಲ್ ಮಾಡಿದ್ರು. ನನ್ನ ನೆನಪು ನಿನಗಿಲ್ಲವೇ ಓ ಪ್ರಿಯಾ ಬಾರೆಯ. ಏನಿದು ಎಲ್ಲೋ ಸಾಂಗ್ ಕೇಳ್ತಿದ್ಯಲ್ಲ, ಅಂದ್ರೆ ನೋಡೋಣ, ಬಾತ್ರೂಮ್ನಾಗ ಹೋಗಿ ಸಾಂಗ್ ಮಾಡ್ತಾರ. ಶರ್ಮಿಳಾ, ಬಾಯಿನಿಯ ನಿನಗಾಗಿರುವೆ, ನಿನಗಾಗಿ ಕಾದಿರುವೆ. ಯಾರಲ್ಲಿ ಬನ್ನಿ. ಬಂದ್ಯಾ ನನ್ ರಾಜ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಾ ಸಾಕು ಜೋಕ್ ಮಾಡಿದ್ದು, ಬನ್ನಿ ಕವಿತಾವ್ರೆ. ನನ್ ಕವಿತಾ ಅಲ್ಲ ರಾಜ, ನನ್ ಮರ್ತು ಬಿಟ್ಟ ನೀನು. ರಾಜ ಯಾರದು, ಹೊರಗಡೆ ಬನ್ನಿ. ರಾಜ ನನ್ ದಣಿ ಕೇಳ್ತಿದ್ದೆ, ನಾನ್ ಕಾಣ್ತಿಲ್ವಾ? ಸಾಕು ತಮಾಷೆ ಮಾಡಿದ್ದು, ಬನ್ನಿ. ಸರ್ ನೀವ್ ಬಂದಿದ್ದೀರಾ? ಏನ್ ಕವಿತಾ, ಎಲ್ಲೋಗಿದ್ರ? ಎಮರ್ಜೆನ್ಸಿ ಕೇಸ್ ಅಂತ ಫೋನ್ ಮಾಡಿ ನನ್ಗೆ ಬರಕ್ ಹೇಳಿ, ಈಗ ಯಾರು ಇಲ್ಲ. ಸರ್ ಎಮರ್ಜೆನ್ಸಿನಾ? ಯಾವ್ದು ಇರ್ಲಲ್ಲ ಎಮರ್ಜೆನ್ಸಿ ಕೇಸ್. ಇಲ್ಲ, ಡಾಕ್ಟರ್ ಶರ್ಮಿಳಾ ಅವ್ರು ಕಾಲ್ ಮಾಡಿದ್ರು ಇವತ್ತು. ಸರ್ ಅವ್ರು ಇವತ್ತು ರಜೆ ಹೇಳಿದಾರಲ್ವಾ, ಆರಾಮಿಲ್ಲ ಅಂತ ಹೇಳಿ. ಹೌದಾ, ನಂಗೆ ಫೋನ್ ಬಂದಿತ್ತಲ್ಲ. ಮತ್ತೆ ಹೌದಾ, ನಾನು ಟೀ ಕುಡಿಯೋದಕ್ಕೆ ಹೋಗಿದ್ದೆ. ಹೌದಾ, ಆಯ್ತು ಬಿಡಿ. ಆಯ್ತು, ನಾ ಹೋಗಿ ಬರ್ತೀನಿ. ಸರ್ ಇವಾಗ ಟೈಮ್ 1 ಗಂಟೆ ಆಯ್ತು, ಇಷ್ಟೊತ್ತಿನಾಗ ಬಂದಿದ್ದೀರಾ ನೀವು? ಕವಿತಾ, ನಿಮ್ದು ಇವತ್ತು ಡ್ಯೂಟಿ ಮುಗ್ದಿಲ್ವಾ? ಸರ್ ಇವಾಗ ನಾನು ಹೋಗ್ತಾ ಇದ್ದೆ, ಅವನು ಡಾಕ್ಟರ್ ಬರೋದನ್ನ ವೇಟ್ ಮಾಡ್ತಿದ್ದೆ. ಅವರು ನಿಮ್ ಡಾಕ್ಟರ್ ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರು ಕುಡಿತಾರಲ್ಲ, ಅವ್ರು ಬರೋದು ವೇಟ್ ಮಾಡ್ತಿದ್ದೆ. ಅವನಾ, ಅವ್ನು ಇವತ್ತು 2 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾರೆ. ಯಾವುದು ಪೇಷಂಟ್ ಇಲ್ಲಲ್ವಾ, ನೀವು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಆಯ್ತು ಡಾಕ್ಟರ್, ನಾನು ಹೋಗ್ತೀನಿ. ಅಲ್ಲ, ಯಾರು ಇಲ್ಲ ಅಂದ್ರೆ ಈ ಸೌಂಡ್ ಎಲ್ಲಿಂದ ಬರ್ತು? ಏನೋ ನನ್ನ ಭ್ರಮೆ ಏನೋ. ನಡಿ ಹೋಗೋಣ ಮನೆಗೆ. ರಾಜಾ ನನ್ ಬಿಟ್ಟು ಹೋಗ್ಬೇಡ. ಶರತ್, ಇಂಥ ಟೈಮಲ್ಲಿ ಎಲ್ಲಿ ಹೋಗಿದ್ದೆ? ಅಮ್ಮ ಯಾರು ಫೋನ್ ಮಾಡಿ ಎಮರ್ಜೆನ್ಸಿ ಕೇಸ್ ಅಂತ ಅಂದ್ರು, ಅದಕ್ಕೆ ಹೋದೆ. ಅಲ್ಪ ಇವತ್ತು ಅಮಾಶೆ ದಿನ ಯಾರು ಹೊರಗೆ ಹೋಗ್ತಾರನ? ಅದು ಅಲ್ಲ, ಹೆಂಡತಿಗೆ ಗರ್ಭಿಣಿ ಅನ್ನೋದು ಗೊತ್ತಿದ್ದನು ಹೋಗ್ಯಲ್ಲ. ಅಮ್ಮ ಇವೆಲ್ಲ ಮೂಢನಂಬಿಕೆಗಳು, ಬಿಡು ನೀನು. ಆಯ್ತು ಹೋಗಪ್ಪ, ಮಕ್ಕ ಹೋಗು. ಓಯೋ ಅತ್ತೆ ಅತ್ತೆ, ಯಾರು ಕರೆದಂಗ ಆಗ್ತಿದೆಯಲ್ಲ, ಯಾರದು? ಏ ಅಂಜಲಿ, ಇನ್ನೂ ಮಲ್ಕೊಂಡಿಲ್ವಾ ನೀನು? ಇಲ್ಲ ರೀ, ನೀವು ಬರೋದನ್ನ ವೇಟ್ ಮಾಡ್ತಿದ್ದೆ. ನೀವು ಎಷ್ಟೊತ್ತಾಯ್ತಲ್ಲ? ನನಗೋಸ್ಕರ ಹಂಗೆ ವೇಟ್ ಮಾಡ್ಬಾರ್ದು, ಮಕ್ಕಳಮ್ಮ. ಏ ಅಂಜಲಿ ಬಿಡು, ಅವನು ನನ್ನವನು, ಬಿಡು. ಸರಿ ಸುಮ್ಮಕ್ಕೋ, ಕಿವಿ ಎಲ್ಲ ಇದನ್ ಮಾಡ್ತಿದ್ಯಾ, ಬಿಡು. ಈ ಅಂಜಲಿ ನನ್ನ ಗಂಡನ್ನೇ ಹಿಡ್ಕೊಂಡು ಬಿಟ್ಟಿದ್ದಾಳೆ, ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋಡ್ತಾ ಇರು, ಒಂದು ಗತಿ ಕಾಣಿಸ್ತೀನಿ ಅವ್ರಿಗೆ. ಅಂಜಲಿ ಎಷ್ಟು ಬೇಗ ಎದ್ಬಿಟ್ಟಿದ್ಯಮ್ಮ? ಅತ್ತೆ ಇವತ್ತು ಏನಾದರೂ ವಿಶೇಷ ಮಾಡಿದ್ರಾತು, ಬೇಗ ಮತ್ತು ಅವ್ರ ಜೊತೆ ನಾನು ಹಾಸ್ಪಿಟ್ಲಿಗೆ ಹೋದ್ರಾತು ಅಂತ. ಬೇಡಮ್ಮ, ಇಷ್ಟು ಬೇಗ ಏನೋ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ನೀನು ಇನ್ನೂ ಸ್ವಲ್ಪ ದಿನ ಮನೇಲೇ ಇರು. ಅವ್ನು ಎಬ್ಬಸೋಗು. ಆಯ್ತು ಅತ್ತೆ, ಬಂದ್ಲಿ ಇವಳು ಸರಿಯಾಗಿ ಮಾಡ್ತೀನಿ. ರೀ ಎದ್ದೇಳ್ರಿ. ಏನೇ ಮಲ್ಕೊಳಕ್ಕೂ ಬಿಡಲ್ಲ ನನ್ನ? ರೀ ಟೈಮ್ ಆಗಿದೆ, ಎದ್ದೇಳ್ರಿ. ಹಾ ಎದ್ದೇಳ್ತೀನಿ, ನೀ ಹೋಗು. ಯಾಕೆ ರೀ ಈ ಥರ ಮಾತಾಡ್ತಿದ್ದಾರೆ ಇವತ್ತು? ಹೋಗಿ ಊಟಕ್ಕೆ ತಗೊಂಡ್ ಬಾ. ಆಯ್ತು ರೀ, ಆದ್ರೆ ನೀವು ಜಳಕ ಮಾಡ್ಲಾರ್ದೆ ಊಟ ಮಾಡಲ್ಲ. ಯಾಕೆ? ಇವತ್ತು ನಾನು ಊಟ ಮಾಡಿದ್ರೆ ಏನಾಗತ್ತೆ, ಜಳಕ ಮಾಡ್ಲಾರ್ದೆ? ನಿನಗೇನಾದ್ರೂ ತ್ರಾಸಾ? ತಗೊಂಡ್ ಬರಾಗ. ಯಾಕಂಜಲಿ ಏನಾಯ್ತು? ಅತ್ತೆ ಯಾಕೋ ನಮ್ಮ ಮನೆಯವ್ರ ಬಿಹೇವಿಯರ್ ಒಂಥರ ಆಗ್ತಿದೆ ಅತ್ತೆ. ಬೆಳಗ್ಗೆ ಹೇಳು ಅಂತಂದ್ರೆ ಒಂಥರ ಬೈದಂಗ್ ಮಾಡಿದ್ರು, ಈಗ ನೋಡಿ ಊಟ ಹಲ್ ತಿಕ್ಕಿಲ್ಲ ಏನಾರು ಎದ್ದು ಕುಂತಿದ್ದಾರೆ, ಊಟಕ್ಕೆ ತಗೊಂಡ್ ಬಾ ಅಂತ. ಹೌದಾ, ಹಂಗೆಲ್ಲ ಮಾಡಲ್ವಲ್ಲ ಅವನು. ನಡಿ ನೋಡೋಣ, ನಡಿ. ಏನೇ ನಾನು ನಿನ್ಗೆ ಹೇಳಿದ್ದು ಊಟ ತಗೊಂಡ್ ಬಾ ಅಂತ. ಶರತ್ ಏನಪ್ಪ ಬೆಳಗ್ಗೆ ಏನೋ ಹುಡುಗಿಗೆ ಇದನ್ ಮಾಡ್ತಿದ್ಯಂತೆ? ನಾನೇನ್ ಮಾಡ್ತಿದ್ದೀನಿ? ಊಟ ಕೇಳ್ತಿದ್ದೀನಿ, ಊಟ. ಅಂಜಲಿ ಹೋಗುವ, ಟಿಫಿನ್ ತಗೊಂಡ್ಬರ ಹೋಗು. ಶರತ್ ಏನಾಯ್ತಪ್ಪ? ಏನಾಗಬೇಕು ನಂಗೆ? ತಗೋರಿ ತಿನ್ರಿ. ಏನೇ ಇದು ಊಟ? ನಿನ್ ಮುಖಕ್ಕೆ ಚೆಲ್ಲಬೇಕಿದ್ದೀನ, ಚೆನ್ನಾಗಿ ಮಾಡ್ಕೊಂಡು ಬರಲಿಲ್ವಾ? ಚೆನ್ನಾಗಿ ಮಾಡ್ಕೊ ಹೋಗ. ಶರತ್ ಯಾಕಪ್ಪ ಹಂಗ್ ಮಾಡ್ತಿದ್ಯಾ? ನಾನೇನ್ ಮಾಡ್ತಿದ್ದೀನಿ? ಒಂದ್ ಚೆನ್ನಾಗಿ ಅಡಿಗೆ ಮಾಡಕ್ ಬರಲ್ವಾ ಇವಳಿಗೆ? ಶರತ್ ನೂಡಲ್ಸ್ ಮಾಡಿದ್ದೀನಿ ತಿನ್ನಪ್ಪ. ಇದು ಚೆನ್ನಾಗಿದೆ, ಇನ್ನೂ ಸ್ವಲ್ಪ ತಗೊಂಡ್ ಬರ ಹೋಗಿ, ಇನ್ನೂ ಸ್ವಲ್ಪ. ಯಾಕಪ್ಪ ಹಿಂಗೆ ಗಬ ತಿಂತಿದ್ಯಾ? ಸಾವಕಾಶ ತಿನ್ನು. ಇನ್ನೂ ಸ್ವಲ್ಪ ತಗೊಂಡ್ ಬಾ. ಆಯ್ತಪ್ಪ, ಖಾಲಿ ಸ್ವಲ್ಪ ಮಾಡಿದ್ಯಾ? 5 ಜನಕ್ಕೆ ಆಗುವಷ್ಟು ಮಾಡಿದೆ, ನೀ ಒಬ್ನೇ ತಿಂದಿದ್ಯಾ? ಯಾಕೆ, ನಾ ತಿನ್ಬಾರ್ದಾ? ಯಾಕಮ್ಮ ಆಡ್ತಿದ್ಯಾ? ಅಮ್ಮ ಯಾಕೋ ಇವ್ರ ಬಿಹೇವಿಯರ್ ಒಂಥರ ಇದೆ ಅಮ್ಮ. ಅತ್ತೆ ದೇವ್ರ ಕೊಂಡೇನಲ್ಲಿ ತುಳಸಿ ತೀರ್ಥ ದೇವ್ರ ತಿರ್ತಿ ತಿನ್ ತಗೊಂಡ್ ಬರೋಗಮ್ಮ. ಆ ನೀರನ್ನ ಅವನಿಗೆ ಸಿಂಪಡಿಸು. ಏ ಬೇಡ ಬೇಡ ಬೇಡ, ನನ್ನನ್ನೀಗ ದೂರ ಮಾಡ್ಬೋದು ನೀವು, ಆದ್ರೆ ನಾನು ಒಳ್ಳೆ ಬಂದೇ ಬರ್ತೇನೆ, ಬಿಡೋದಿಲ್ಲ. ಅಂಜಲಿ ಅಮ್ಮ, ಯಾಕೆ ಬ್ರೇಕ್ ನಿಂತಿದ್ದೀರಾ? ಹೌದು, ನಾ ಯಾಕೆ ಈ ರೂಮಿಗೆ ಬಂದೆ? ನಿಮ್ಗೇನು ನೆನಪಿಲ್ವಾ ರೀ? ಏನ್ ನೆನಪಿರ್ಬೇಕು? ಏನಿಲ್ಲ, ಆಕೆ ಹಂಗೆ ತಮಾಷೆ ಮಾಡ್ತಿದ್ದಾಳೆ. ಬಾಪ ನಾ ರೆಡಿ, ಇದಕ್ಕೆ ಹೋಗ್ತೀನಿ ಹಾಸ್ಪಿಟ್ಲಿಗೆ. ಅಂಜಲಿ ರೆಡಿ ಆಗಮ್ಮ, ಇದಕ್ಕೆ ಹೋಗೋಣ ದೇವಸ್ಥಾನಕ್ಕೆ. ಬೇಡ, ಹೋಗ್ಬೇಡಿ, ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ಆಯ್ತು ಅತ್ತೆ, ಅಲ್ಲಿ ಅಪ್ಪನೂ ಇರ್ತಾನೆ, ಇದ್ರ ಸಮಸ್ಯೆಗೆ ಏನು ಪರಿಹಾರ ಕೇಳೋಣ. ಅವ್ನಿಗೆ ಅಮಾಸೆ ದಿನ ಯಾಕೆ ಹೊರಗೆ ಬಂದ ಏನೋ. ಅತ್ತೆ ಇವ್ರನ್ನು ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ. ಅಮ್ಮ ಅವ್ನಿಗೆ ಮೊದ್ಲೇ ದೇವ್ರಂದ್ರೆ ನಂಬಿಕೆ ಇಲ್ಲ, ಅಂತದ್ರಲ್ಲಿ ಇಂಥ ಟೈಮಲ್ಲಿ ಬರ್ತಾನಂತೀಯ? ಒಂದ್ ಮಾತು ಕೇಳೋಣ, ಕೇಳು ನೀನು. ಅಮ್ಮ ನಾ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ಬನ್ನಿ. ರೀ ನಿಮ್ಗೆ ಬೆಳಗ್ಗೆ ಏನಾಯ್ತು ಅಂತ ನೆನಪಿಲ್ವಾ? ಯಾಕೆ, ಏನಾಯ್ತು? ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ? ಇಲ್ಲ,
ಬೇಕಿದ್ರೆ ನೀವು ಇಬ್ರು ಹೋಗಿ ಬನ್ನಿ, ಅವ್ವ ಖಾಲಿ ಇರ್ತಾಳೆ, ಹೋಗಿ ಬಾ. ಅದು ನೀವು ಬಂದ್ರೆ ಚೆನ್ನಾಗಿರ್ತಿತ್ತು. ನೀ ಮತ್ತೆ ಕೇಳು, ನಂಗೆ ದೇವ್ರು ಅಂದ್ರೆ ಆಗಿ ಬರಲ್ಲ, ಸುಮ್ಮನೆ ಯಾಕೆ ದೇವ್ರು ದಿಂಡ್ರು ಇವೆಲ್ಲ ನನ್ನ ನಂಬಿಕೆ ಇಲ್ಲ, ಇವೆಲ್ಲ ಮೂಢ ನಂಬಿಕೆ, ದೆವ್ವ ದಿಂಡ್ರು ಇವೆಲ್ಲ. ನೀವು ಹೋಗಿ ಬರ್ರಿ. ಅದು ಹಂಗಲ್ಲ ರೀ, ಅವಾಗವಾಗ ನಂಬ್ತಿರ್ಬೇಕು ದೇವ್ರನ್ನ. ನೀ ಹೋಗಿ ಬಾ ಅಂತ ಹೇಳ್ತಿದ್ದೀನಿ ತಾನೆ. ಅಂಜಲಿ ಹೋಗ್ಲಿ ಬಿಡಮ್ಮ, ನಾ ಹೋಗಿ ಬರೋಣ ತಗೋ. ಅಮ್ಮ ಡ್ರಾಪ್ ಮಾಡಿ ಏನಾದ್ರು ಹೋಗ್ಲಾ? ಮಾಡಿದ್ರೆ ಚಲೋ ಇರುತ್ತೆ. ಮಾಡ್ತೀಯಪ್ಪ? ಹಾಂ ಬನ್ನಿ ಹೋಗೋಣ. ಅದು ಅತ್ತೆ ಮಾವರಿಗೆ ಒಂದು ಮಾತು ಹೇಳ್ಬೇಕಿತ್ತು. ಬೇಡ, ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ನಡಿ. ಶರತ್, ಏನಿದು ಇಷ್ಟೊಂದು ಸ್ಪೀಡಾಗಿ ಓಡಿಸ್ತಿದ್ಯಾ? ನಿಧಾನವಾಗಿ ಓಡಿಸ್. ಹಾ ನಿಮ್ಗೆ ಸ್ಲೋ ಆಗಿ ಓಡಿಸ್ಬೇಕು ನಿಮ್ಗೆ. ಬನ್ನಿ ಓಡಿಸ್ತೇನೆ. ರೀ ಯಾಕ್ರಿ ಹಂಗ್ ಮಾಡ್ತಾ ಇರ್ತಿದ್ದೀರಾ? ಯಾರು ನೀನು? ರೀ ಹಾ ಶರತ್, ಸ್ಲೋ ಆಗಿ ಓಡಿಸಪ್ಪ, ನೀನ್ ಹೆಂಡತಿ ಪ್ರೆಗ್ನೆಂಟ್. ಆ ಹೊಟ್ಟೆಲಿರೋ ಪಿಂಡನ ಬೇಗ ತೆಗಿಸ್ತೀನಿ ಈಗ. ಯಾಕಪ್ಪ ಹಂಗ್ ಮಾತಾಡ್ತಿದೀಯಾ? ಶರತ್ ಗಾಡಿ ನಿಲ್ಸು. ನಿಮ್ಮನ್ನ ನಿಂದಿರ್ಸೋದಿಲ್ಲ, ಕರ್ಕೊಂಡು ಹಾಕ್ತೀನಿ ನಿಮ್ಮನ್ನ. ಶರತ್, ದುರ್ಗಾ ಪರಮೇಶ್ವರ ಓಂ ದುರ್ಗಾ ಪರಮೇಶ್ವರ ಓಂ ದುರ್ಗಾ ಪರಮೇಶ್ವರ ಓಂ ದುರ್ಗಾ ಪರಮೇಶ್ವರ ಓಂ ದುರ್ಗಾ ಪರಮೇಶ್ವರ. ಸ್ಟಾಪ್ ಮಾಡೆ, ಸ್ಟಾಪ್ ಮಾಡ. ದುರ್ಗಾ ಪರಮೇಶ್ವರಿ ಮಾತಾಯಿ ಜಗಜ್ಜನನಿ ದುರ್ಗಾ ಪರಮೇಶ್ವರಿ. ಸ್ಟಾಪ್ ಮಾಡ್ತೀಯಾ ನಿನ್ನ ಗುದ್ಲಾ? ಅಮ್ಮ ತಾಯಿ. ಅತ್ತೆ ಅತ್ತೆ ಏನಾಯ್ತತ್ತೆ? ಅತ್ತೆ ಎದ್ದೇಳಿ ಅತ್ತೆ. ನನ್ನ ತಂಟೆಗೆ ಬಂದಾರ ಯಾರನ್ನು ಬಿಡೋದಿಲ್ಲ ನಿಮ್ಮನ್ನ. ಯಾರು ನೀನು? ನನ್ನ ಗಂಡನ ಮೈಯಲ್ಲಿ ಹೊಕ್ಕಿ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ನೀನು? ಯಾರು ನಾನಾ? ನಿನ್ ಗಂಡನ್ನೇ ಕೇಳು, ನಾನು ಯಾರು ಅಂತ. ಯಾರಂತ ಹೇಳು. ಹೇಳಲ್ಲ ಕಣೆ, ಹೇಳಲ್ಲ ನಾನು. ಇವತ್ತು ಅವ್ರನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಿಲ್ಲಿಸ್ತೀಯಾ ಇಲ್ಲ ನನ್ನ ಮಂತ್ರನ ಯೂಸ್ ಮಾಡ್ಲಾ? ನಿಲ್ಸಲ್ಲ ಕಣೆ, ಏನ್ ಮಾಡ್ತೀಯಾ ಮಾಡ್ಕೋ. ದೇವಸ್ಥಾನ ಬಂತು. ತಾಯಿ ದುರ್ಗಾ ಪರಮೇಶ್ವರಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ